ಕರ್ನಾಟಕದಲ್ಲಿ ಮತ್ತೊಮ್ಮೆ ಮೋದಿ ಹವಾ ಮೋಡಿ ಮಾಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳು ಆಗಿದೆ. ಆಲ್ರೆಡಿ ಈಗ ಬೆಂಗಳೂರಿಗೆ ಆಗಮನ ಆಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಿದ್ದು HAL ಏರ್ಪೋರ್ಟ್ಗೆ ಆಗಮಿಸಿದ್ದಾರೆ. ಕೆಲವೇ ಕ್ಷಣದಲ್ಲಿ HAL ನಿಂದ ಚಿಕ್ಕಬಳ್ಳಾಪುರಕ್ಕೆ ಅವರು ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಬೆಂಗಳೂರು, ಚಿಕ್ಕಬಳ್ಳಾಪುರ, ದಾವಣಗೆರೆ ಈ ಮೂರು ಕಡೆಗಳಲ್ಲಿ ಇವತ್ತು ನರೇಂದ್ರ ಮೋದಿ ಅವರು ಮತಯಾತ್ರೆಯನ್ನ ಮಾಡಲಿದ್ದಾರೆ. ವಿವಿಧ ಕಾಮಗಾರಿಗಳ ಉದ್ಘಾಟನೆಯನ್ನು ಕೂಡ ಇವತ್ತು ಅವರು ನೆರವೇರಿಸಲಿದ್ದಾರೆ. ಇನ್ನು ಕೆಲವೇ ಕ್ಷಣದಲ್ಲಿ HAL ನಿಂದ ಚಿಕ್ಕಬಳ್ಳಾಪುರಕ್ಕೆ ಪ್ರಯಾಣವನ್ನ ಅವರು ಬೆಳೆಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಸತ್ಯ ಸಾಯಿ ವೈದ್ಯಕೀಯ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನೆಯನ್ನ ಮಾಡಲಿದ್ದಾರೆ. ಈಗಾಗಲೇ ಆಗಮನ ಆಗಿದೆ. ಅವರನ್ನ ವಿಶೇಷವಾಗಿ ವೆಲ್ಕಮ್ ಕೂಡ ಮಾಡಲಾಗಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಮತ್ತೊಮ್ಮೆ ಮೋದಿ ಹವಾ ಯಾವ ರೀತಿಯಾಗಿದೆ ಅನ್ನೋದನ್ನ ಗಮನಿಸಬಹುದು. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಮತ್ತೊಮ್ಮೆ ಹವಾ ಎಬ್ಬಿಸೋದಕ್ಕೆ ಆಲ್ರೆಡಿ ಕರ್ನಾಟಕಕ್ಕೆ ಆಗಮಿಸಿದ್ದಾರೆ. ಈಗ ಅವರನ್ನ ಯಾವ ರೀತಿಯಾಗಿ ಬರಮಾಡಿಕೊಳ್ಳಲಾಯಿತು? ಎಸ್ ನಮಿತಾ, ಈಗಷ್ಟೇ HAL ಏರ್ಪೋರ್ಟ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈಗ ಸ್ಪೆಷಲ್ ಫ್ಲೈಟ್ ಅಲ್ಲಿ ಆಗಮಿಸಿರುವಂತದ್ದು. ಈಗ ಸದ್ಯ ಅವರನ್ನ ವಿಶೇಷವಾಗಿ ಇವತ್ತು ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಸೇರಿದಂತೆ BSY ಆಗಿರ್ಬೋದು, ಮತ್ತೆ ರಾಜ್ಯ ಸಂಪುಟ ಸದಸ್ಯರು ಮತ್ತೆ ಪ್ರಹ್ಲಾದ್ ಜೋಶಿ ಅವರನ್ನ ಬರಮಾಡಿಕೊಳ್ಳುವ ಜೊತೆಯಲ್ಲಿ ಇವತ್ತು ವಿಶೇಷವಾಗಿ ಪೌರ ಕಾರ್ಮಿಕರು ಮತ್ತೆ ಬಿಜೆಪಿ ಕಚೇರಿಯಲ್ಲಿ ಕೆಲಸ ಮಾಡುವಂತಹ ಅಲ್ಲಿನ ಕೆಲಸಗಾರರಾಗಿರ್ಬೋದು, ಮತ್ತೆ ಗ್ರಾಮ ಪಂಚಾಯಿತಿ ಮಟ್ಟದ ಕೆಲ ಸದಸ್ಯರು, ಬಿಜೆಪಿ ಸದಸ್ಯರು ಅವರನ್ನ ಸುಮಾರು 30 ಮಂದಿ ಅವರನ್ನ ಅಂದ್ರೆ ಸ್ವಾಗತ ಮಾಡುವ ನಿಟ್ಟಿನಲ್ಲಿ ಇವತ್ತು ಅವರನ್ನ ಏರ್ಪೋರ್ಟ್ಗೆ ಕೂಡ ಅವರನ್ನ ಕರೆಸಿಕೊಂಡಿರುವಂತದ್ದು. ಸದ್ಯ ನಾವೀಗ ಮುಂಭಾಗದಲ್ಲಿ ಏರ್ಪೋರ್ಟ್ ಮುಂಭಾಗದಲ್ಲಿದ್ದೇವೆ. ಇಲ್ಲಿ ಭದ್ರತೆಯನ್ನ ಹೆಚ್ಚುವರಿ ಭದ್ರತೆಯನ್ನ ಮಾಡಿಕೊಳ್ಳಲಾಗಿತ್ತು. ಯಾವುದೇ ವೆಹಿಕಲ್ಸ್ ನ ಒಳಗಡೆ ಬಿಡ್ತಾ ಇರಲಿಲ್ಲ. ಎಲ್ಲ ಕೂಡ ಬ್ಯಾರಿಕೇಡ್ ಅನ್ನು ಹಾಕಿ ಇಲ್ಲಿ ಒಂದು ಭದ್ರತೆಯನ್ನ ಕೈಗೊಳ್ಳಲಾಗಿತ್ತು. ಸುಮಾರು ಇಲ್ಲಿ ಕೇವಲ ಇನ್ನೊಂದು 5 ನಿಮಿಷದಲ್ಲಿ ಅವರನ್ನ ವೆಲ್ಕಮ್ ಮಾಡಿದ ಬಳಿಕ ಇಲ್ಲಿಂದ ಸ್ಪೆಷಲ್ ಹೆಲಿಕಾಪ್ಟರ್ ಅಲ್ಲಿ ಈಗ ಇನ್ನೊಂದು 5 ನಿಮಿಷದಲ್ಲಿ ಇಲ್ಲಿಂದ ಅವರು ಚಿಕ್ಕಬಳ್ಳಾಪುರಕ್ಕೆ ಹೆಲಿಕಾಪ್ಟರ್ ಅಲ್ಲಿ ಹೋಗ್ತಾರೆ. ಚಿಕ್ಕಬಳ್ಳಾಪುರದ ಹೆಲಿಪ್ಯಾಡ್ಗೆ ಹೋಗಿ ಅಲ್ಲಿಂದ ಅವರು ವಿಶ್ವೇಶ್ವರಯ್ಯ ಮ್ಯೂಸಿಯಂಗೆ ಹೋಗಿ ಅಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ನಂತರ 12 ಗಂಟೆ 12:25ಕ್ಕೆ ನಂತರ ಅವರು ನೇರವಾಗಿ ಹೆಲಿಕಾಪ್ಟರ್ ಅಲ್ಲಿ ಒಂದು ವೈಟ್ ಫೀಲ್ಡ್ ನ ಹೆಲಿಪ್ಯಾಡ್ಗೆ ಬರುವಂತದ್ದು. ಅಲ್ಲಿಂದ ಅವರು ಮೆಟ್ರೋ ಸ್ಟೇಷನ್ಗೆ ಹೋಗಿ ಅಲ್ಲಿ ಉದ್ಘಾಟನೆಯನ್ನ ಮಾಡಿ ನಂತರ 1:30ಗೆ ಇಲ್ಲಿಂದ ಅವರು ದಾವಣಗೆರೆಗೆ ಹೋಗುವಂತಹ ಎಲ್ಲ ಒಂದು ಕಾರ್ಯಕ್ರಮಗಳಿರುವಂತದ್ದು. ಸದ್ಯ ಅವರು ಬೆಂಗಳೂರಿಗೆ ಮತ್ತೆ ರಾಜ್ಯಕ್ಕೆ ಬರ್ತಾ ಇರೋ ಹಿನ್ನೆಲೆಯಲ್ಲಿ ಇಡೀ ರಾಜ್ಯದಲ್ಲಿ ಹೈ ಅಲರ್ಟ್ ಒಂದು ಭದ್ರತಾ ವ್ಯವಸ್ಥೆಯನ್ನ ಮಾಡಿಕೊಂಡಿರೋದು. ಪ್ರಮುಖವಾಗಿ ಬೆಂಗಳೂರಿನ ವೈಟ್ ಫೀಲ್ಡ್ ಭಾಗದಲ್ಲಿ ಸಾಕಷ್ಟು ಪೊಲೀಸರು ಭದ್ರತೆ ಮಾಡಿಕೊಂಡಿದ್ದಾರೆ. ಕಮಿಷನರ್ ನೇತೃತ್ವದಲ್ಲಿ ಹೆಚ್ಚುವರಿಯಾಗಿ ಭದ್ರತೆ ಮಾಡಿಕೊಂಡಿದ್ದು ಸೂಕ್ಷ್ಮ ಪ್ರದೇಶಗಳಿಂದ ಅಲ್ಲೆಲ್ಲವೂ ಕೂಡ ಪೊಲೀಸ್ ಸಿಬ್ಬಂದಿಯನ್ನ ಸುಮಾರು 6 DCPಗಳನ್ನ ನೇತೃತ್ವ ಮಾಡಿಕೊಂಡು 6 KSRP ಸುಮಾರು 2,000 ಪೊಲೀಸ್ ಸಿಬ್ಬಂದಿಯನ್ನ ಇವತ್ತು ಭದ್ರತೆಗೆ ನಿಯೋಜನೆ ಮಾಡಿಕೊಂಡಿರುವಂತದ್ದು. ನಮಿತಾ ಜೈನ್. ಓಕೆ, ಥ್ಯಾಂಕ್ ಯು ಗಂಗಾಧರ್ ಡೀಟೇಲ್ಸ್.